ವಿಡಿಯೋಸ್ ಲೀಕ್ ಆಗಿದೆ ಸರ್. ಒಳಗಡೆ ಕೂತು ಚಿಕನ್ ಬಿಟ್ಟದ್ದು, ಆಮೇಲೆ ಮೊಬೈಲ್ ಚಾರ್ಜ್ ಇಟ್ಟಿದ್ದು, ಆ ಮೊಬೈಲಲ್ಲಿ ಮಾತಾಡ್ತಾ ಇರೋದು ಧಾರವಾಡ ಜೈಲ್ ಅನ್ನುವಂಥದ್ದು ಇದು ಸುದ್ದಿ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಮಾಹಿತಿ ಇದೆ? ನಾವು ನೋಡಿದ್ದೀವಿ ವಿಡಿಯೋಸ್ ಮತ್ತು ಫೋಟೋಸ್ ಎಲ್ಲ. ಬಟ್ ಅದು ನಮ್ಮ ಜೈಲಲ್ಲಿ ಆ ಥರ ಬ್ಯಾರಕ್ಸ್ ಆಗಲಿ ಮತ್ತು ಆಗಿನ ಪ್ರಿಸ್ನರ್ಸ್ ಯಾರು ನಮ್ಮ ಜೈಲಲ್ಲಿ ದಾಖಲಿಲ್ಲ ಸರ್. ಪ್ರಸ್ತುತವಾಗಿ ಯಾರೂ ದಾಖಲಿಲ್ಲ. ಮತ್ತು ಆ ಜೈಲಿಗೆ ಸಂಬಂಧಪಟ್ಟಂಗೆ ಫೋಟೋಸ್ ವೀಡಿಯೋಸು ಮತ್ತು ಏನಿದೆ ಗೋಡೆ ಆಗಲಿ ಮತ್ತು ಬ್ಯಾರಕ್ಸ್ ಆ ಥರ ಬ್ಯಾರಕ್ಸ್ಗಳು ನಮ್ಮ ಜೈಲಲ್ಲಿ ಯಾವುದು ಅದರ ಲಭ್ಯವಿರೋದಿಲ್ಲ ಸರ್. ಬೇರೆ ಕಡೆದು ಏನಾದರೂ ಇಲ್ಲಿ ಲಿಂಕ್ ಮಾಡಿದಾರ ಅನ್ನೋದು ಏನಾದ್ರು ಚೆಕ್ ಮಾಡ್ತಾ ಇದ್ದೀರಾ? ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಸರ್. ತಿಳಿದ್ರೆ ಖಂಡಿತ ಮಾಡಿದ್ದೀವಿ ಅಲ್ಲ. ಬಟ್ ನಮ್ಮಲ್ಲಿ ನಮ್ಮ ಧಾರವಾಡ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಆ ಥರ ಸೆಲ್ಲು ಬ್ಯಾರಕ್ಸ್ ಯಾವುದು ನಮ್ಮಲ್ಲಿಲ್ಲ. ಮತ್ತು ಅಲ್ಲಿರೋ ಪ್ರಿಸ್ನರ್ಸನ್ನು ಯಾರು ನಮ್ಮಲ್ಲಿ ದಾಖಲಿರೋದಿಲ್ಲ. ಅಲ್ಲ, ಒಬ್ಬ ಮಾತ್ರ ಅದು ಟ್ರೀಟ್ಮೆಂಟ್ ಕೊಡ್ಬೇಕು. ಅದಾಗಿಂದ ಬಂದು ಈಗಲ್ಲ, ಮುಂದೆ ರಿಲೀಸ್ ಆಗಿದೆ ಸರ್. ನಾವು ಹಿಸ್ಟ್ರಿ ಹೇಳ್ತಾ ಇದ್ದೀವಿ ಅದಾಗಿಂದ ಯಾವಾಗಿಂದ ಏನಾದರೂ ಅಲ್ಲ ಸರ್, ಹಳೆ ಫೋಟೋಸ್ ಏನಾದರೂ ಇದಾವ? ಇರ್ಬೋದಿಲ್ಲ ಸರ್ ಅದು. ಬಟ್ ಆದರೆ ಇದು ಬಟ್ ಆ ಬ್ಯಾರಕ್ಸ್ ಯಾವ ನಮಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಸರ್. ಈಗ ಯಾವಾಗಿದ್ರೂ ಕೂಡ ಇಂಥ ಫೋಟೋ ವಿಡಿಯೋಸ್ಗಳು ಅವ್ರು ಯಾವಾಗ ಹೊರಗಡೆ ಏನು ಮಾಡಿರ್ತಾರಲ್ಲ, ಮೊಬೈಲ್ ಬಳಕೆ ಮಾಡೋದಾಗಿರ್ಬೋದು, ಈಗ ಅಡುಗೆ ಮಾಡೋದಾಗಿರ್ಬೋದು, ಸಮಯ ಒಂದು 2-3 ತಿಂಗಳು 4 ತಿಂಗಳು ಆದ್ಮೇಲೆ ರಿಲೀಸ್ ಆಗ್ತಾರೆ. 3-4 ಪ್ರಕರಣಗಳು ಧಾರವಾಡದಲ್ಲಿ ನಡೆದಿದೆ ಸರ್. ಬಟ್ ಈಗ ರಿಲೀಸ್ ಆಗಿರೋ ವಿಡಿಯೋಗೆ ಸಂಬಂಧಪಟ್ಟಂಗೆ ನಮ್ಮ ಜೈಲ್ದಲ್ಲ ಸರ್. ಅದಕ್ಕೆ ನಾವೆಲ್ಲ ಚೆಕ್ ಮಾಡಿದ್ದೀವಿ. ಈಗ ಯಾವುದೇ ಕೊಠಡಿಗಳಾಗಲಿ ಸೆಲ್ಗಳದ್ದು ಏನಿದೆ ಎಲ್ಲ ಈ ಹಿಂದೆ ಕೂಡ ಒಂದು ಆರೋಪಿ ಸೆಲ್ಲಲ್ಲಿ ಇಟ್ಕೊಂಡೇ ಕಾಲ್ ಮಾಡಿದ್ದಾನು ಉದಾಹರಣೆ ಇದೆ ಸರ್. ಹಿಂದೆ ಆಗಿದ್ದಾಗ ಅದು FIR ಆಗಿ ಅದು ಆರೋಪಿನ ಶಿಫ್ಟ್ ಮಾಡಿದ್ದಾರೆ ಬೆಳಗಾವಿ ಅದು ಅಲ್ದಾಗಲಿದ್ದಾನೆ. ಬಟ್ ಈ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಂಗೆ ಅದು ಸುಳ್ಳು ಸುದ್ದಿ ಆಗಿರ್ತದೆ ಸರ್. ನಮ್ಮ ಕೇಂದ್ರ ಸರ್. ಈ ಜೈಲರ್ ಕೂಡ ಏನು ಆತ್ಮಹತ್ಯೆ ಮಾಡ್ತಾರೆ, ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಇದು ಗಂಜಾ ಸಪ್ಲೈ ಗಾಂಜಾ ಸಪ್ಲೈ ಮಾಡೋದು ಕೂಡ ಅವಕಾಶ ಕೊಟ್ಟಿದ್ದಾರೆ ಅಂತ ಸಸ್ಪೆಂಡ್ ಆಗಿದ್ದಾರೆ ಸರ್. ಅದು ಗಾಂಜಾ ಅಲ್ಲ ಸರ್. ಅದು ತಂಬಾಕು ಮತ್ತು ನಿಷೇಧಿತ ವಸ್ತು ಅಂದ್ಬಿಟ್ಟು ಅದು FIR ರಿಜಿಸ್ಟರ್ ಆಗಿತ್ತು ಇಬ್ಬರು ಸಿಬ್ಬಂದಿಗಳ ಮೇಲೆ. ಜೈಲರ್ ಮೇಲೆ FIR ಆಗಿರಲಿಲ್ಲ. ಬಟ್ ಕಾನೂನು ರೀತಿ ನಮ್ದು ಇದೇನಿದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆ ಅಷ್ಟೇ ನಡೀತಿತ್ತು. ಅಂಡರ್ ಸಸ್ಪೆನ್ಷನ್ ಕೇಂದ್ರ ಕಾರಾಗೃಹ ಮೈಸೂರಿಗೆ ಅವ್ರು ಲೈನ್ ಶಿಫ್ಟ್ ಆಗಿದೆ. ಸರಿ, ಇವರು ಅನುಕುಮಾರ್ ಬಂದಮೇಲೆ ಜೈಲುಗಳಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿ ಅಂದರೆ ಕಡಿಮೆ ಮಾಡ್ಬೇಕಂತೇಳಿ ಅವ್ರು ಇದನ್ನು ಮಾಡ್ತಾ ಇದ್ದಾರೆ. ಬಟ್ ಸರ್, ಇವರು ಮತ್ತೊಂದು ಜೈಲಿನಾಗಿರುವಂಥ ಇಂಥ ಫೋಟೋಗಳು ಹೊರಗೆ ಬರೋಕ್ಕೆ ಅವರಿಂದನೇ ಬರಬೇಕು. ಮತ್ತು ಹೆಂಗೆ ಬರ್ತದೆ ಸರ್? ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಯಾಕೆಂದರೆ ಹಿಂದೆ ಇದ್ದವರು ಹೋಗಿರ್ಬೋದು. ಅದೆಲ್ಲ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅದರಂತೆ ನಾವು ಕ್ರಮ ತಗೋತಿದ್ದೀವಿ. ನಮ್ಮ ಮೇಲದ ಕಡೆಗೆಲ್ಲ ತಿಳಿಸಿದ್ದೀವಿ. ಅದು ತಕ್ಷಣ ಮಾಹಿತಿ ಬಂದರೆ ನಮಗೆ ತಿಳಿಸ್ಕೊಡ್ತೀವಿ. ಆ ಕ್ಷಣದ ಫೋಟೋ ಎಲ್ಲ ನಮ್ಮ ಬಟ್ ಅದರಲ್ಲಿ ಒಬ್ಬರು ಸಿಬ್ಬಂದಿ ವಿಡಿಯೋದಲ್ಲಿ ಅಂದರೆ ಆ ಥರ ಸಿಬ್ಬಂದಿ ನಮ್ಮಲ್ಲಿ ಇಲ್ಲ ಸರ್. ನಮ್ಮ 151 ಜನ ಸಿಬ್ಬಂದಿಗಳಿದೆ. ಆ ಹೈಟು ಮತ್ತು ಆಫೀಸಿಗೆ ಇರೋ ಸಿಬ್ಬಂದಿಗಳು, ಆ ಸಿಬ್ಬಂದಿ ನಮ್ಮಲ್ಲಿ ದಾಖಲೆ. ಸರ್, ಇನ್ನೊಂದು ಸರ್, ನೀವು ಎಲ್ಲ ಈ ಜಾಮರ್ನ ಹಾಕಿದ್ರಿ, ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಮಾಡಿದ್ರಿ. ಒಂದು ಕಡೆ ಒಳಗಡೆ ಇರುವಂಥವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಿ. ಬಟ್ ಹೊರಗಡೆ ಇರುವಂಥ ಪ್ರೆಮೈಸಸ್ ಹೊರಗಡೆ ಇರುವಂಥ ಮನೆಗಳಿಗೂ ಈ ಜಾಮರ್ದ ಸಮಸ್ಯೆ ಆಗಿದೆ ಸರ್. ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆ ನಾನು ಸರ್. ಈಗ ಏಪ್ರಿಲ್ ತಿಂಗಳಲ್ಲಿ ಅವ್ರು ಇಡೀ ಟೀಮ್ ಬಂದು ನಮಗೆ 18 ಜನ ಮತ್ತು TSP ಇಲ್ಲಿ ಲೋಕಲ್ನವರೆಲ್ಲ ಬಂದು ವಿಸಿಟ್ ಮಾಡಿ ಎಲ್ಲ ಹೋಗಿದ್ದಾರೆ ಸರ್. ಅವರು ಫ್ರೀಕ್ವೆನ್ಸಿ ಸೆಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಒಂದು ಏರ್ಟೆಲ್ ಟವರಿಗೆ ಮಾತ್ರ ಸ್ವಲ್ಪ ಆ ಕಡೆ ಸಮಸ್ಯೆ ಆಗ್ತದೆ. ನಮ್ಮ SP ಸಾಹೇಬ್ರ ಆಫೀಸು ಅಲ್ಲೆಲ್ಲ ಅದ್ರ ಬಗ್ಗೆ ಫ್ರೀಕ್ವೆನ್ಸಿ ಏನು ಮಾಡಬೇಕು ಅನ್ನೋದನ್ನ ಈ ಇನ್ನೊಂದು 15 ಡೇಸಲ್ಲಿ ಅದು ಕ್ಲಿಯರ್ ಆಗುತ್ತೆ. ಯಾಕಂದರೆ ಅಕ್ಕಪಕ್ಕ ಇರುವಂಥ ಕೆಲವೊಂದು ಹಾಸ್ಟೆಲ್ ಇದಾವೆ ಸರ್. ಆಮೇಲೆ ರೆಸಿಡೆನ್ಷಿಯಲ್ ಹೌಸಲ್ಲಿ ಕೆಲವೊಂದು ಸಲ ಆನ್ಲೈನ್ ಕ್ಲಾಸ್ ನಡೆದಿರ್ತಾವೆ, ಎಲ್ಲ ಸಮಸ್ಯೆ ಇದೆ ಸರ್. ಅದನ್ನು ನಾವು ತಿಳಿಸಿದ್ದೀವಿ ಸರ್. ಅವರು ಮತ್ತು ಈಗಲೂ ಟೆಕ್ನಿಷಿಯನ್ ಬಂದಿದ್ದಾರೆ, ಚೇತನ್ ಅಂದ್ಬಿಟ್ಟು. ಅವರು ಚೆಕ್ ಮಾಡ್ತಾ ಇದ್ದಾರೆ ಫ್ರೀಕ್ವೆನ್ಸಿ. ಅವರು ಕಂಪ್ನಿಯಿಂದ ಏನಾಗುತ್ತೆ ಒಂದು 15 ಡೇಸಲ್ಲಿ ಗೊತ್ತಾಗುತ್ತೆ ಸರ್. ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತೀವಿ. ಥ್ಯಾಂಕ್ ಯು ಸರ್.